ಒಂದು ದಿನ ಹೋರಾಟ ಮಾಡೋದು ನೋಡಿದ್ದೀವಿ, 2 ದಿನ ಹೋರಾಟ ನೋಡಿದ್ದೀವಿ, ಅನಿರ್ದಿಷ್ಟಾವಧಿ ಹೋರಾಟಗಳು ಸಾಮಾನ್ಯವಾಗುತ್ತೆ. ಆದ್ರೆ ಇವತ್ತು ನಾವೇನ್ ನೋಡ್ತಾ ಇದೀವಲ್ಲ, ತಾಲೂಕು ರೈತ ಸಂಘ ಬೈಂದೂರಿನ ವತಿಯಿಂದಾಗಿ ಬೈಂದೂರಿನ ರೈತರು ನಮಗೆ ನ್ಯಾಯ ಬೇಕು, ನಮ್ಮ ಸಮಸ್ಯೆಗಳನ್ನ ಕೇಳಿ ಅಂತ ಬರೋಬ್ಬರಿ 382 ದಿನಕ್ಕೂ ಹೆಚ್ಚು ದಿನದಿಂದ ಪ್ರತಿಭಟನೆ ಮಾಡ್ತಾ ಕರಾವಳಿಯ ಬೈಂದೂರಿನಿಂದ ಹಿಡಿದು ಇವತ್ತು ರಾಜಧಾನಿಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ನೂರಾರು ಸಂಖ್ಯೆಯಲ್ಲಿ ರೈತರಿದ್ದಾರೆ. ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ದೀಪಕ್ ಶೆಟ್ಟಿ ಬೈಂದೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಈ ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ. ಅಷ್ಟೇ ಅಲ್ಲ, 382 ದಿನ ನೀವೇ ಯೋಚನೆ ಮಾಡಿ, ರೈತರು ಕೆಲಸ ಮಾಡಬೇಕು, ಮಳೆ ಇಲ್ಲ, ಒಂದು ಕಡೆ ಬರಗಾಲದ ಪರಿಸ್ಥಿತಿ, ಅದರ ನಡುವೆ ಇವ್ರು ಏನ್ ಹೇಳ್ತಾರೆ, ಇವರ ಆಗ್ರಹ ಏನು ಸರ್. ಮೊದಲಿಗೆ ಹೋರಾಟ ವರ್ಷ ಆಗ್ಬಿಡ್ತು. ಕೇಳ್ತಾ ಇರೋದು ಒಂದೇ, ಪಟ್ಟಣ ಪಂಚಾಯಿತಿಗೆ ನಮ್ಮ ಗ್ರಾಮಗಳನ್ನ ಅಥವಾ ಗ್ರಾಮೀಣ ಭಾಗದಿಂದ ಸೇರಿಸಿದ್ರಲ್ಲ, ಕೈ ಬಿಡಬೇಕು, ಸರಿಯಾದಂತ ಕ್ರಮ ಬೇಕು ಅಂತ. ಬೈಂದೂರಲ್ಲಿ ಶುರುವಾದ ಹೋರಾಟ ಕರಾವಳಿ ಅಲೆಗಳಿತ್ತು, ಇವತ್ತು ಬೆಂಗಳೂರಿನ ರಾಜಧಾನಿಗೆ ಬಂದಿದೆ. ಏನ್ ಹೇಳ್ತೀರಾ ಸರ್? ಒಂದು ವರ್ಷದ ಹಿಂದೆ ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಮಾಡಬೇಕಂತೇಳಿ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟ, ಯಾವುದೇ ರೈತರಿಗೆ ಗೊತ್ತಾಗದ ರೀತಿಯಲ್ಲಿ ಅದು ಪಟ್ಟಣ ಪಂಚಾಯತ್ ಆಗಿ ಪರಿವರ್ತನೆ ಆಗಿದೆ. ಇವತ್ತು ರೈತರ ಬೇಡಿಕೆ ಕೇಳಿ ನಾವೇನು ಬೇರೆಯವ್ರಿಗೆ ಕೇಳ್ತಾ ಇಲ್ಲ, ಏನೋ ಜಮೀನು ಕೊಡಿ ಅಥವಾ ಇನ್ಯಾವುದೋ ಹೋಟ್ಲು ಕೊಡಿ, ಉದ್ಯಮ ಕೊಡಿ ಅಂತ ಬೇಡಿಕೆ ಇಡ್ತಾ ಇಲ್ಲ. ಗ್ರಾಮೀಣ ಪ್ರದೇಶದ ಜನರಿಗೆ ನ್ಯಾಯವನ್ನು ಕೊಡಿ ಅಂತಕ್ಕಂಥ ಮಾತನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ. ನಾವು ಮತ್ತೆ ಅಲ್ಲಿ ಈಗಾಗಲೇ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇವತ್ತು ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಮಾಡೋದ್ರಿಂದ ಅಲ್ಲಿ ಅಕ್ರಮ ಸಕ್ರಮ ಆಗ್ತಾ ಇಲ್ಲ, 94C ಆಗ್ತಿಲ್ಲ, ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಇವತ್ತು ಜನರಿಗೆ ಸಿಗ್ತಾ ಇಲ್ಲ. ಇದು ಸಿಗಬೇಕನ್ನುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಪಾಪ ಅಲ್ಲಿ ಇರ್ತಕ್ಕಂಥವ್ರು SC ST ಅವರು ಕಡು ಬಡವರು, ಕೂಲಿಗೆ ಹೋದ್ರೆ ಒಂದು 800 ರೂಪಾಯಿ ಸಂಬಳಕ್ಕೆ ಹೋದ್ರೆ ಕೂಲಿ ಇದ್ರೆ ಅವರಿಗೆ ದಿನ ಸಾಗ್ಲಿಕ್ಕೆ ಸಿಗೋ ವ್ಯವಸ್ಥೆ, ಇಲ್ಲಿ ವ್ಯವಸ್ಥೆ ಅವರಿಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ದಾರೆ, ಅಧ್ಯಯನ ಮಾಡಿದ್ದಾರೆ. ಇದು ಮಾಡೋದು ರಾಂಗ್. ನೀವು ಇದನ್ನ ಇಮಿಡಿಯೇಟ್ ಆಗಿ ಕಟ್ ಮಾಡಿ ಇದನ್ನ ಗ್ರಾಮೀಣ ಪ್ರದೇಶಗಳೆಲ್ಲ ಗ್ರಾಮ ಪಂಚಾಯತ್ ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ. ಸರ್ಕಾರಕ್ಕೆ ಮಾಡಲಿಕ್ಕೆ ತೊಂದರೆ ಏನಾಗಿದೆ ಕೇಳುವಂಥದ್ದು. ಅಂದ್ರೆ ಸಾಮಾನ್ಯ ಕೆಲವರೊಂದಿಷ್ಟು ವಾದ ಮಾಡ್ತಿದ್ರು, ಈ ನೋಡಿ ಪಟ್ಟಣ ಪಂಚಾಯತಿಗೆ ಸೇರ್ಪಡೆ ಆದ್ರೆ ದುಡ್ಡು ಬರುತ್ತೆ, ಅನುದಾನ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ. ಆದ್ರೆ ಇಷ್ಟು ಜನ ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ, ಅದಕ್ಕೆ ನೀವೇನ್ ಹೇಳ್ತೀರಾ ಅಂತ. ನಮಗೂ ಅದೇ ಆಸೆ ಇತ್ತು. ಪಟ್ಟಣ ಪಂಚಾಯತ್ ಆದ್ರೆ ಏನೋ 100 ಕೋಟಿ ಅನುದಾನ ಬರ್ತದೆ, ಇಡೀ ನಮ್ಮ ಕ್ಷೇತ್ರ ನಮ್ಮ ಪಂಚಾಯತ್ಗಳು ಅಭಿವೃದ್ಧಿ ಆಗ್ತದೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸರ್ಕಾರದ ಅನುಕೂಲತೆಗಳು ಬರ್ತದೆ ಅಂತಕ್ಕಂಥದ್ದು ನಮ್ಮ ಭಾವನೆ ಇತ್ತು. ಆದರೆ ಪಟ್ಟಣ ಪಂಚಾಯತ್ ಆಗಿ 1 ವರ್ಷದಲ್ಲಿ ಗೊತ್ತಾಯಿತು ಇದು ಕಬ್ಬಿಣದ ಕಡಲೆ ಅಂತ. ಕಬ್ಬಿಣದ ಕಡಲೆ ಇದು. ಇದರಿಂದ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ. ಅವರ ಕಾನೂನುಗಳು ಖಂಡಿತವಾಗಿ ನಮ್ಮ ರೈತರಿಗೆ ಅರ್ಥನೇ ಆಗುದಿಲ್ಲ. ಅವರು ಬೇರೆ ಬೇರೆ ಅವ್ರ ಕಾನೂನುಗಳನ್ನು ಮಾಡಿದ್ದಾರೆ. ನಮ್ಮ ರೈತರಿಗೆ ಒಂದು ಮನೆ ಕಟ್ಟಲಿಕ್ಕೆ ಕನ್ವರ್ಷನ್ ಮಾಡಿ ಅದರ ಬೇಕಾದ ರೆಕಾರ್ಡನ್ನು ಬಿಲ್ಡಪ್ ಮಾಡಲಿಕ್ಕೆ 1 ವರ್ಷ ಬೇಕಾಗ್ತದೆ. ಯಾವನಾದರೂ ಒಬ್ಬ ರೈತ ಸಾಲಕ್ಕೆ ಹೋದ್ರೆ ನಮ್ಗೆ ಅಲ್ಲಿ ಸರಿಯಾಗಿರ್ತಕ್ಕಂಥ ರೆಕಾರ್ಡ್ ಮಾಡ್ಲಿಕ್ಕೆ ಸಹ ಅನಾನುಕೂಲ, ಮದುವೆ ಮಾಡ್ಲಿಕ್ಕೆ ಆಗಲ್ಲ, ಸಾಲ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಇವತ್ತು ರೈತರನ್ನ ಕಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಬಹಳ ನೋವಿನ ಸಂಗತಿ ಏನ್ ಗೊತ್ತಾ ಸರ್, 1 ವರ್ಷದಿಂದ ಪ್ರತಿಭಟನೆ ಮಾಡ್ಕೊಂತಿದ್ದೀರಾ, ಸ್ಥಳೀಯವರೆಲ್ಲ ಸ್ಪಂದಿಸ್ತಾರೆ. ಹೌದು, ಸ್ಥಳೀಯ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಎಲ್ಲರೂ ಸ್ಪಂದಿಸ್ತಾರೆ. ಆದ್ರೆ ನಿಮ್ ಕೆಲಸ ಆಗ್ತಿಲ್ಲ. ರೈತರು ನಿಮ್ ಕೆಲಸ ಬಿಟ್ಟು ಇವತ್ತು ಇಲ್ಲಿವರೆಗೂ ಬಂದು ಕೂತ್ಕೊಂತ ಇದ್ರೆ, ಕಳೆದ ಬಾರಿ ವಿಷದ ಬಾಟ್ಲಿ ಹಿಡ್ಕೊಂಡು ನಾವು ಹೋರಾಟ ಮಾಡೋದು ನೋಡಿದ್ವಿ. ಅದ್ರ ಹಿಂದೆ ಮುತ್ತಿಗೆ ಹಾಕೋದು ಜಿಲ್ಲಾಡಳಿತಕ್ಕೆ ಮಾಡೋದು ನೋಡಿದ್ವಿ. ಈಗ ಬೆಂಗಳೂರಲ್ಲಿ ಬಂದಿರೋ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅಂತಂದ್ರು ಕೂಡ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಬೈಂದೂರಿನ ರೈತರ ಮೇಲೆ ಯಾಕಾಗ್ಬಿಡ್ತು ಅಂತ ನಾನು ಹೇಳ್ತಕ್ಕಂಥದ್ದು. ಈಗ 1 ವರ್ಷದ ನಮ್ಮ ಹೋರಾಟ ನಮ್ದು. ಈಗಾಗಲೇ ಅನೇಕ ಜನಪ್ರತಿನಿಧಿಗಳಿಗೆ ಮನವರಿಕೆಯನ್ನು ಮಾಡಿದ್ದೇವೆ, ನಾವು ಅನೇಕ ಅಧಿಕಾರಿಗಳಿಗೆ ಮನವರಿಕೆಯನ್ನು ಮಾಡಿದ್ದೇವೆ. ಆದರೆ ಜಿಲ್ಲಾಡಳಿತ ನಮಗೆ ಪೂರಕವಾಗಿರ್ತಕ್ಕಂಥ ಏನು ರೆಕಾರ್ಡ್ ಬಿಲ್ಡಪ್ ಏನು ಮಾಡಬೇಕಾಗಿದೆ ಅದನ್ನು ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ. ಯಾಕೆಂದ್ರೆ ಇದನ್ನು ಅಧ್ಯಯನ ಮಾಡಿ ಇದು ಮಾಡಿ ಸರಿ ಇಲ್ಲ, ಇಮಿಡಿಯೇಟ್ ಆಗಿ ಮರು ಅಧಿಸೂಚನೆಯನ್ನು ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಆದರೂ ಸಹ ಇವತ್ತು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳ ವ್ಯವಸ್ಥೆ ಮಲಗಿಕೊಂಡಿದೆ. ಇವತ್ತು ಅವರಿಗೆ ನಮ್ಮ ಈ ಜನರ ಕಷ್ಟ ಬೇಡ, ಅವರಿಗೆ ಅವರ ತಯಾರಿಗಳೇ ಬೇರೆ. ಇವತ್ತು ಒಬ್ಬ ಕ್ಷೇತ್ರದಲ್ಲಿರ್ತಕ್ಕಂಥ ಜನಪ್ರತಿನಿಧಿ ರೈತರು ಇವತ್ತು ಬೈಂದೂರಿನಲ್ಲಿ ಹೋರಾಟ ಮಾಡ್ತಾರೆ, ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾರೆ, ಫ್ರೀಡಂ ಪಾರ್ಕ್ಗೆ ಬಂದಿದ್ದಾರೆ. ಅವರಿಗೆ ಇವತ್ತು ಸಹ ಬಂದು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅದು ನೋಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಆದ್ರೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಲಿ. ಅವರು ಯಾಕಿರ್ಬೇಕು, ಅವರು ರಾಜೀನಾಮೆ ಕೊಟ್ಲಿ ಅವರು. ಅಂದ್ರೆ ಆ ಹೋರಾಟ, ಆಕ್ರೋಶ, ನೋವುಗಳ ಅರ್ಥ ಆಗ್ತಿದೆ ಅವ್ರ ಮಾತಿನಲ್ಲೇ. ಅಂದ್ರೆ ಅಂತಿಮವಾಗಿ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕವಾಗಿ ಈಗ ಅಧಿವೇಶನ ಆಗ್ತಿದೆ, ನಮ್ಮೆಲ್ಲರೂ ಇಲ್ಲ ಇದ್ದಾರೆ, ಕಾನೂನು ಮಾಡಬಹುದು, ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಇಷ್ಟರ ಮಟ್ಟಿಗೆ ಅವರ ಅನುಪಸ್ಥಿತಿಗಳು ಕಾಡ್ತಾ ಇದೆ. ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ರೈತರ ಅಂತಿಮ ಕೂಗೇನ್ ಸರ್? ನಮ್ಗೆ ಸಾಕಾಗಿದೆ ಪಾಪ. ಯಾಕೆಂದ್ರೆ ಕೂಲಿ ಕಾರ್ಮಿಕರು, ರೈತರು, ಬಡವರು ಪಾಪ ಅವರು ದಿನನಿತ್ಯ ನಾವಲ್ಲಿ ಬೈಂದೂರಿನ ತಾಲೂಕು ಆಫೀಸ್ ಎದುರುಗಡೆ 382 ದಿವಸಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರ ಕೂಲಿ ಬಿಟ್ಟು ಅವ್ರು ಬಂದು ಕೂತ್ಕೊಳ್ತಾರೆ.
ಒಂದಿನ ಮಾಡೋದು ಕಷ್ಟ, ಒಂದು ತಿಂಗಳು ಮಾಡೋದು ಕಷ್ಟ. ಇದು 1.5 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಸರ್ಕಾರ ಆಗಲಿ ಜನಪ್ರತಿನಿಧಿಗಳ ಕುಳ್ಮುಚ್ಚಿ ಕೂತ್ಕೊಂಡ್ರೆ ನಾವು ಬಿಡ್ಲಿಕ್ಕಾಗುತ್ತಾ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲಿ ರೈತ ಒಂದ್ಸಲ ನಾವು ಹೊರಟ್ರೆ ನಾವು ವಾಪಸ್ ಬರಲ್ಲ. ನಾವು ನಿರ್ಣಯ ಮಾಡಿ ಬಂದಿದ್ದೀವಿ ಇವತ್ತು. ಯಾಕೆಂದ್ರೆ ನಾವು ಇವತ್ತು ಬ್ಯಾಗ್ ಹಿಡ್ಕೊಂಡು ಬಂದಿದ್ದೇವೆ. ಮಾಡು ಇಲ್ಲವೇ ಮಡಿ, ಪ್ರಶ್ನೆ ಇಲ್ಲ. ನಮ್ಮದು ಏನಾದ್ರು ಇವತ್ತು ಸರಿಯಾದಂಥ ನ್ಯಾಯ ಕೊಡ್ತಾ ಇದ್ರೆ ನಮ್ಮ ಅಷ್ಟು ಜನ ಅವರು ಬಂಧಿಸ್ಬೇಕು. ಅವರು ಅಷ್ಟು ಜನಕ್ಕೆ ಜೈಲಿಗೆ ಹಾಕ್ಬೇಕು. ಮಹಾತ್ಮ ಗಾಂಧಿ 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಾಗ ಎಲ್ಲರೂ ಜೈಲಿಗೆ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಬೈಂದೂರು ಗ್ರಾಮೀಣ ಪ್ರದೇಶಗಳನ್ನ ಗ್ರಾಮ ಪಂಚಾಯತ್ ಎಲ್ಲ ಮಾಡ್ತಾ ಇದ್ರೆ, ನಮಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ರೆ ಜೈಲಿಗೆ ಹೋಗ್ತೇವೆ ನಾವು ಇವತ್ತು, ತಯಾರಿದ್ದೇವೆ ನಾವು ಇವತ್ತು. ಆ ಹೋರಾಟಕ್ಕೆ ರೆಡಿಯಾಗಿ ಬಂದಿದ್ದೇವೆ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಮ್ಮನ್ನ ಜೈಲಿಗೆ ಹಾಕಿ ನೇಣಿಗೆ ಹಾಕಿ ಏನ್ ಬೇಕಾದ್ರೂ ಆಗ್ಲಿ, ನಮಗ ನ್ಯಾಯ ಬೇಕು, ನಮ್ಮ ಕೂಗು ಕೇಳಬೇಕು ಅಂತ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.